ನಮಸ್ಕಾರ ಫ್ರೀಡಮ್ ಸ್ಪೆಷಲ್ಗೆ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯಕ್. ಇವತ್ತು ಸಾಯಂಕಾಲದೊಳಗಡೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಅರೆಸ್ಟ್ ಮಾಡೋಕ್ಕೆ ನಾನು ಸೂಚನೆ ಕೊಡ್ತೀನಿ. ಈ ಥರ ನಿನ್ನೆ ವೀರಾವೇಶದಿಂದ ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವರು ಎಲ್ಲಿ ಹೇಳಿದರು? ಅಧಿವೇಶನದಲ್ಲಿ ಹೇಳಿದರು. ಅಧಿವೇಶನದಲ್ಲಿ ಏನು ತಮಾಷೆ ನಡೀತಿತ್ತಾ ಅಥವಾ ಅದೇನೋ ಸಂತೆನಾ ಅಥವಾ ಸರ್ಕಸ್ಸಾ? ಒಂದು ಅರ್ಥ ಆಗ್ತಾಯಿಲ್ಲ. ಯಾಕೆಂದರೆ ಒಂದು ಸರ್ಕಾರ, ಒಬ್ಬ ಜವಾಬ್ದಾರಿಯುತ ಗೃಹ ಮಂತ್ರಿ ಒಂದು ಸಣ್ಣ ಹೇಳಿಕೆಗೆ, ಅಂದರೆ ಮುಖ್ಯಮಂತ್ರಿಯವರು 24 ಕೊಲೆ ಮಾಡಿದರು ಅಂತ ತಿಮ್ಮರೋಡಿಯವರು ಹೇಳಿದ್ರಂತೆ. ಈ ಥರ ಯಾರು DK ಶಿ ಹೇಳಿದರು. ಅದನ್ನು ಹಿಡ್ಕೊಂಡು ವಿರೋಧ ಪಕ್ಷದ ನಾಯಕರ ಅಶೋಕ್ ಅವರು ಇವರೆಲ್ಲ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಬೇಕು, ತಿಮ್ಮರೋಡಿಯವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೋರಾಟ ಸ್ಟಾರ್ಟ್ ಮಾಡಿದರು. ದೊಡ್ಡದಾಗಿ ಕೂಗು ಸ್ಟಾರ್ಟ್ ಮಾಡಿದರು. ಗೃಹ ಮಂತ್ರಿಗಳಿಗೂ ರೋಮಾಂಚನ ಆಯಿತು. ಅವರು ನಾನು ಅರೆಸ್ಟ್ ಮಾಡೋಕ್ಕೆ ಆರ್ಡರ್ ಕೊಟ್ಬಿಟ್ಟೆ ಅಂತ ಹೇಳಿದ್ರು. ಅಲ್ಲ ರೀ, ಒಂದು ಸಣ್ಣ ಕಾಮನ್ ಸೆನ್ಸ್ ಬೇಡವಾ? 24 ಕೊಲೆನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ತಿಮ್ಮರೋಡಿಯವ್ರು ಹೇಳಿದರು ಅಂತಂದರೆ ಯಾಕೆ ಹೇಳಿದರು, ಯಾವಾಗ ಹೇಳಿದರು, ಹೇಳೋ ಕಾರಣ ಏನು, ಹಂಗೆ ನಿಜವಾಗ್ಲೂ ಹೇಳಿದ್ರಾ ಅನ್ನೋ ಒಂದು ಸಣ್ಣ ಒಂದು ಎನ್ಕ್ವೈರಿನೂ ಮಾಡೋದು ಬೇಡವಾ? ಅಲ್ಲ, 2023ರಲ್ಲಿ ಯಾರೋ ಹೇಳಿದ್ದನ್ನು ತಿಮ್ಮರೋಡಿಯವರು ಅದನ್ನು ಇನ್ನೊಂದು ಸಲ ರಿಪೀಟ್ ಮಾಡಿದರು. ಈ ಒಂದು ಸಣ್ಣ ವಿಷಯ ಯಾರೋ PNO PSO ಅಥವಾ ಯಾರೋ ಅಲ್ಲಿರೋ ಯಾರೋ ಕಾನ್ಸ್ಟೇಬಲ್ ಕೊಟ್ಬಿಟ್ರು ಸ್ವಲ್ಪ ಚೆಕ್ ಮಾಡಪ್ಪ ಅಂತಂದರೆ 2 ನಿಮಿಷದಲ್ಲಿ ಏನು ಗೂಗಲಲ್ಲಿ ಸರ್ಚಲ್ಲಿ ಈ ಥರ ಹೇಳಿದರು, ಏನು 24 ಕೊಲೆ ಮುಖ್ಯಮಂತ್ರಿ ಮಾಡಿದ್ರು ಅನ್ನೋ ಒಂದು ಟೈಪ್ ಮಾಡಿಬಿಟ್ಟಿದ್ರೆ ಬಂದ್ಬಿಡ್ತಿತ್ತು. ಏನು 2023ರಲ್ಲಿ ಏನು ಪೇಪರಲ್ಲಿ ಬಂದಿದೆ, ಕನ್ನಡಪ್ರಭ ಇರ್ಬೋದು, ಪ್ರಜಾವಾಣಿ ಇರ್ಬೋದು, ಎಲ್ಲದರಲ್ಲೂ ಬಂದಿರೋ ಒಂದು ಹೇಳಿಕೆ ಅಲ್ಲಿ ಬಂದ್ಬಿಡ್ತಾ ಇತ್ತು. ಮಹೇಶ್ ಪೂಂಜಾ ಅವರು ಈ ಥರ ಹೇಳಿದರು, ತಿಮ್ಮರೋಡಿಯವರು ಅದನ್ನು ರಿಪೀಟ್ ಮಾಡಿದ್ರು ಅನ್ನೋ ಹೇಳಿಕೆ ನಿಮಗೆ ಪೇಪರ್ ಗಟ್ಟಲೆ ಬಂದ್ಬಿಡ್ತಾ ಇತ್ತಲ್ಲಿ 23 ರೆಕಾರ್ಡು. ಇಂಥ ಒಂದು ಸಣ್ಣ ಒಂದು ಇಷ್ಟು ನಿರ್ಲಕ್ಷ್ಯ, ಇಷ್ಟು ಬೇಜವಾಬ್ದಾರಿ ನಾನು ಎಲ್ಲೆಲ್ಲೂ ನೋಡಲಿಲ್ಲಪ್ಪ. ಅದೇನು ಸದನನೋ ಅಥವಾ ಇನ್ನೇನೋ ದೇವರಿಗೆ ಗೊತ್ತು. ಅವರು ಅಲ್ಲ, ವಿರೋಧ ಪಕ್ಷದವರು ತಮ್ಮದೇ ಪಕ್ಷದ ಬೆಳ್ತಂಗಡಿ ಒಬ್ಬ ಶಾಸಕ ಯಾರು ಹರೀಶ್ ಪೂಂಜಾ ಈ ಥರ 23ರಲ್ಲಿ ಹೇಳಿದರು ಅನ್ನೋದು ಅವ್ರು ಅಷ್ಟು ಬೇಗ ಮರ್ತ್ಬಿಟ್ರಾ? ಹಿಂದೆನೇ ಕೂತಿದ್ದಾರೆ ಹರೀಶ್ ಪೂಂಜಾ. ಅರೆಸ್ಟ್ ಮಾಡಿದ್ರೆ ಫಸ್ಟ್ ಅವ್ರನ್ನ ಅರೆಸ್ಟ್ ಮಾಡಬೇಕಲ್ವಾ? ಹರೀಶ್ ಪೂಂಜಾನಾದರೂ ಎದ್ದು ಇಲ್ಲ ಸ್ವಾಮಿ, ನಾನು ಯಾವಾಗ ಹೇಳಿದ್ದೆ, ಅದು ನಾನು 24 ಕೊಲೆ ಮುಖ್ಯಮಂತ್ರಿಗಳು ಮಾಡಿದ್ದಂತ ಹೇಳಿರಲಿಲ್ಲ. 2014ರಿಂದ 2018ರವರೆಗೂ ಏನು ಮುಖ್ಯಮಂತ್ರಿ ಆಗಿದ್ದರು ಸಿದ್ದರಾಮಯ್ಯ, ಆ ಪೀರಿಯಡಲ್ಲಿ ಹಿಂದೂ ಕಾರ್ಯಕರ್ತರ ಕೊಲೆ ಆಗಿತ್ತು, 24 ಜನರ ಕೊಲೆ ಆಗಿತ್ತು. ಅದಕ್ಕೆ ಕಾರಣ ಮುಖ್ಯಮಂತ್ರಿಯವರು, ಹಾಗಾಗಿ ಮುಖ್ಯಮಂತ್ರಿಯವರು ಕೊಲೆ ಮಾಡಿದ ಹಾಗೆ ಅಂತ ನಾನು ಹೇಳಿದ್ದು ಅಂಥವ್ರೊಂದು ಮಾತು ಹೇಳಿದರೆ ಮುಗಿದೋಗಿತ್ತಲ್ಲ. ಪೂಂಜಾ ಅವ್ರಿಗೆ ನಿಮಗೂ ಗೊತ್ತಾಗಲ್ಲ ಇಷ್ಟು ಹೇಳೋಕ್ಕೆ. ಹೋಗಲಿ, ಅದೆಲ್ಲ ಬೇಡ. ಸ್ವತಃ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಅವ್ರಿಗಿದೆಲ್ಲ ಗೊತ್ತಿತ್ತು. 2023ರಲ್ಲಿ ತಮ್ಮ ಮೇಲೆ 24 ಕೊಲೆ ಮಾಡಿದ್ರು ಅಂತ ಹರೀಶ್ ಪೂಂಜಾ ಹೇಳಿದ್ದನ್ನು ಯಾರು ಇದೇ ತಿಮ್ಮರೋಡಿ ಅವಾಗ ಇವ್ರ ಗಮನಕ್ಕೆ ತಂದಿದ್ರಂತೆ. ಸೊ ಇದು ಸಿದ್ದರಾಮಯ್ಯವ್ರಿಗೆ ಗೊತ್ತಿರಲ್ವಾ? ಅವ್ರು ಯಾಕೆ ಸುಮ್ಮನೆ ಕೂತಿದ್ರು? ಅವರೇ ಹೇಳ್ಬೋದಾಯ್ತಲ್ಲ, ಇದು ಹಳೇದು, ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಮತ್ತೆ ಈಗ ತಿಮ್ಮರೋಡಿ ಅವ್ರನ್ನ ಸಿಕ್ಸಾಗಿ ಮಾಡ್ತಿರೋದು ಅಂತ ಒಂದು ಮಾತು ಹೇಳ್ಬೋದಾಗಿತ್ತಲ್ಲ. ಅಷ್ಟಕ್ಕೂ ತಿಮ್ಮರೋಡಿಯವ್ರ ಮೇಲೆ BJPಯವರಿಗೆ ಯಾಕೆ ಅಷ್ಟೊಂದು ವೈರತ್ವ? ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ಸೋಕ್ಕೆ ಅಷ್ಟೊಂದು ದೊಡ್ಡ ಒಂದು ಇಲ್ಲಿ ನಾವು ಷಡ್ಯಂತ್ರ ಅನ್ನೋದನ್ನು ಇಲ್ಲಿ ಯೂಸ್ ಮಾಡ್ಬೋದು. ತಿಮ್ಮರೋಡಿಯವ್ರನ್ನ ಈ ಥರ ಒಂದು ಹೇಳಿಕೆಯಲ್ಲಿ ಸಿಕ್ಸಾಕಿ ಅವ್ರನ್ನ ಅರೆಸ್ಟ್ ಮಾಡುವಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ. ಯಾರು ಈ ಷಡ್ಯಂತ್ರ ಮಾಡಿದ್ದು? ಯಾರು ಕಟ್ ಆ್ಯಂಡ್ ಪೇಸ್ಟ್? ಯಾಕಂದರೆ 23ರ ಹೇಳಿಕೆಯನ್ನು 25ರಲ್ಲಿ ಇಂಥ ಸಮಯದಲ್ಲಿ ಅದನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಆ ಹೇಳಿಕೆ ಈಗ ಹೇಳಿದ್ರು ಅನ್ನೋ ಥರ ಮಾಡಿದ್ದು ಯಾರು? ಇದು ಈಗ ಮೇನ್ ಕ್ವಶನ್ನು. ಇದನ್ನು ಷಡ್ಯಂತ್ರ ಅಂತ ಹೇಳ್ತಾರೆ. ಇದನ್ನು ಈಗ ನಿಜವಾಗ್ಲೂ ಸರ್ಕಾರ SIT ತನಿಖೆಯನ್ನು ನಡೆಸೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ತಿಮ್ಮರೋಡಿಯವ್ರನ್ನ, ಯಾಕಂದರೆ SIT ತನಿಖೆಯಲ್ಲಿ ಈ ದೂರದಾರನ ಪರ ಇರ್ಬೋದು, ಮಹಿಳೆಯರ ಪರ ಇರ್ಬೋದು, ಅಲ್ಲಿ ಏನು ಸಂತ್ರಸ್ತ ಮಹಿಳೆಯರಿದ್ದಾರೆ, ಯಾರು ಇವಾಗ ಎಲ್ಲ ಇತಿಹಾಸ ಸೇರಿಕೊಂಡಿದ್ದಾರೆ, ಅವರ ಪರ ಇರ್ಬೋದು, ಅಂಥ ಧ್ವನಿಗಳ ಹೋರಾಟದ ಪರವಾಗಿ ತಿಮ್ಮರೋಡಿಯವ್ರು ನಿಂತ್ಕೊಂಡಿದ್ದಾರೆ. ಅಂಥ ತಿಮ್ಮರೋಡಿಯವ್ರನ್ನ ಒಳಗಡೆ ಕಳ್ಸೋಕ್ಕೆ ಯಾರು ಷಡ್ಯಂತ್ರ ರೂಪಿಸಿದ್ರು ಅನ್ನೋದು ಮುಖ್ಯವಾಗಿ ಈಗ ಬೇಕಾಗಿರೋದು. ಇಲ್ಲಿ ಮಹೇಶ್ ಪೂಂಜಾನೂ ಅರೆಸ್ಟ್ ಮಾಡೋದು ಬೇಕಾಗಿಲ್ಲ, ತಿಮ್ಮರೋಡಿಯವ್ರನ್ನ ಅರೆಸ್ಟ್ ಮಾಡೋದು ಬೇಕಾಗಿಲ್ಲ. ಅರೆಸ್ಟ್ ಮಾಡಬೇಕಾದ್ರೆ ಯಾರನ್ನ, ಯಾರು ಈ ಹೇಳಿಕೆಯನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಈ ಸಮಯದಲ್ಲಿ ಅದರ ಲಾಭ ಪಡೆಯೋಕ್ಕೆ ತೊಗೊಂಡ್ರು, ಅದು ಇಂಪಾರ್ಟೆಂಟು. ಯಾಕಂದರೆ ರಾಜಕೀಯದಲ್ಲಿ ಆವಾಗ ಪೂಂಜಾ ಹೇಳಿರ್ಬೋದು, ಅದು ದೊಡ್ಡ ವಿಷಯ ಅಲ್ಲ. ಯಾಕಂದರೆ
ವಿರೋಧ ಪಕ್ಷದವರು ಹೇಳ್ತಾರೆ ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು, 24 ಜನ ಹತ್ಯೆಗೆ ಮುಖ್ಯಮಂತ್ರಿಗಳ ಕಾರಣ, ಮುಖ್ಯಮಂತ್ರಿ ಹತ್ಯೆ ಮಾಡಿದ್ರು ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದರೆ ಅದು ಅವಾಗ ರಾಜಕೀಯದದು. ಹಾಗಾಗಿ ಅವಾಗಲೂ ಅರೆಸ್ಟ್ ಮಾಡೋಕ್ಕಾಗಿಲ್ಲ, ಇವಾಗಲೂ ಅರೆಸ್ಟ್ ಮಾಡೋಕ್ಕಾಗಲ್ಲ, ಮುಂದೆ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿಕೆಗಳಿಗೆ ಇಲ್ಲಿ ತಿಮ್ಮರೋಡಿ ಅವರು ತಪ್ಪಿಲ್ಲ, ಮಹೇಶ್ ಬಂಜೆ ಅವರು ತಪ್ಪಿಲ್ಲ. ತಪ್ಪು ಯಾರ್ದು? ಈಗ ಯಾರ ಶೆಡ್ ಅಂದರೆ ಅದನ್ನು ಬಳಸ್ಕೊಂಡು ತಿಮ್ಮರೋಡಿ ಅವ್ರನ್ನ ಸಿಕ್ಸಾಗಿ ಟ್ರೈ ಮಾಡಿದ್ರಲ್ಲ ಅವ್ರದ್ದು ತಪ್ಪು. ಅವ್ರನ್ನ ಈಗ ಹಿಡಿಬೇಕು. ಅಷ್ಟಕ್ಕೂ ನಾನು ಅವಾಗಲೇ ಈ ಮಾತಿಗೆ ಬಂದು ನಿಲ್ಲಿಸ್ಬಿಟ್ಟೆ. ಈ ತಿಮ್ಮರೋಡಿಗೂ BJP ಯಾಕೆ ಇಷ್ಟೊಂದು ವೈರತ್ವ? ಯಾಕಂದರೆ ತಿಮ್ಮರೋಡಿ ಕಟ್ಟ ಹಿಂದುತ್ವವಾದಿ. ಅವರೇ ಹೇಳ್ಕೊಂಡಿದ್ದಾರೆ, ನನ್ನಷ್ಟು ಹಿಂದುತ್ವವಾದಿ ಯಾರೂ ಇಲ್ಲ. 97ರಿಂದ ಟಿಲ್ ನಾವು ಈ ಕ್ಷಣದವರೆಗೂ ನಾನು ಮಲ್ಕೊಂಡ್ರು ಹಿಂದುತ್ವ, ನಾನು ಎದ್ರು ಹಿಂದುತ್ವ, ನಾನು ಮುಖ ತೊಳೆಯೋ ಹಿಂದುತ್ವ, ಊಟ ಮಾಡೋ ಹಿಂದುತ್ವ, ನೀರು ಕುಡಿಯೋ ಹಿಂದುತ್ವ ಅಂತ ಹೇಳಿದ್ದಾರೆ ಅವರು. ಅಂಥ ಕಟ್ಟ ಹಿಂದುತ್ವವಾದಿ ತಿಮ್ಮರೋಡಿ. ಹಾಗೆ ನೋಡ್ರಿ, ಅಂಥ ಕಟ್ಟ ಹಿಂದುತ್ವವಾದಿಗೂ ಕಾಂಗ್ರೆಸ್ಗೂ ಆಗಬರಲ್ಲ. ಹಂಗೆ ನೋಡ್ರಿ, BJP ಜೊತೆಗೆ ತಿಮ್ಮರೋಡಿ ಕ್ಲೋಸ್ ಆಗಿರಬೇಕಾಯಿತು. ಆದರೆ ತಿಮ್ಮರೋಡಿಗೂ BJPಗೂ ಆಗಲ್ಲ. ಯಾಕೆ ಅಂದರೆ ಇಲ್ಲಿ ತಿಮ್ಮರೋಡಿದು ಒಂದೇ ಒಂದು ಧರ್ಮಸ್ಥಳ ಏನಿದೆ ಅದು ಹೆಗಡೆಯವ್ರದ್ದಲ್ಲ. ಹೆಗಡೆಯವರು ಜೈನ ಪರಂಪರೆಯವರು, ಜೈನ ಧರ್ಮದವರು. ಇಲ್ಲಿ ಎಲ್ಲ ಒಂದು ಮರೀತಾರೆ. ತಿಮ್ಮರೋಡರು ನೆನ್ನೆ ಅದೇ ಹೇಳಿದ್ದು, ಅವರು ಜೈನ ಧರ್ಮದವರು. ಅವ್ರಿಗೆ ಹಿಂದೂ ಧರ್ಮವಾಗಿ ಅವರು ಇಲ್ಲಿ ಬಂದ್ಬಿಟ್ಟು ಜೈನ ಧರ್ಮನೂ ಇಟ್ಕೊಂಡಿದ್ದಾರೆ, ಹಿಂದೂ ಧರ್ಮ ಬಂದ್ಬಿಟ್ಟು ಇಲ್ಲಿ ದೇವಸ್ಥಾನ ಮಾಡ್ಕೊಂಡಿದ್ದಾರೆ. ಅವ್ರಿಗೇನು ರೈಟ್ಸ್ ಇಲ್ಲ, ಏನು ಅವ್ರು ಕಬಳಿಕೆ ಮಾಡ್ಕೊಂಡಿರೋದು ಧರ್ಮಸ್ಥಳ ಅಂತ. ಇದರಲ್ಲಿ ಅವ್ರು ಹೇಳಿದ್ದನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋದರೆ ಧರ್ಮಗಳು, ಹಿಂದೂ ಧರ್ಮ, ಜೈನ, ಬೌದ್ಧ ಮತ್ತು ಕ್ರಿಶ್ಚಿಯನ್, ಪಾರ್ಸಿ, ಮುಸ್ಲಿಂ, ಈ ಥರ ಇವು ಧರ್ಮಗಳು, ಜಾತಿಯೇ ಅಲ್ಲ ಇವು ಧರ್ಮಗಳು. ನಮ್ಮ ಹಿಂದೂ ಧರ್ಮದಲ್ಲಿ ಜಾತಿಗಳಿದ್ದಾವೆ, ಬೇರೆ ಬೇರೆ ಧರ್ಮ, ಬ್ರಾಹ್ಮಣ ಇರ್ಬೋದು, ವೈಶ್ಯ ಇರ್ಬೋದು, ಕ್ಷತ್ರಿಯ ಇರ್ಬೋದು, ಈ ಥರ ಬೇರೆ ಬೇರೆ ಇದಿದ್ದಾವೆ. ಆದರೆ ಧರ್ಮ ಅಂತ ಬಂದಾಗ ಬೌದ್ಧ ಧರ್ಮ ಬೇರೆ, ಜೈನ ಧರ್ಮ ಬೇರೆ, ಹಿಂದೂ ಧರ್ಮ ಬೇರೆ. ಹಾಗಾಗಿ ಇಲ್ಲಿ ತಿಮ್ಮರೋಡಿ ಅವ್ರ ಹೋರಾಟ ಏನು, ಅವರು ಜೈನ ಧರ್ಮದವರು ಹಿಂದೂ ಧರ್ಮದ ಒಂದು ದೇವಸ್ಥಾನವನ್ನು ಕಬ್ಜಾ ಮಾಡಿದ್ದಾರೆ ಅಂತ ಅವರ ಆರೋಪ. ಇಲ್ಲಿ ಅದೊಂದೇ ಅಲ್ಲ, ಅವರ ಒಂದು ಮಾತನ್ನು, ಅವ್ರಿಗೆ ಎಷ್ಟೇ ಕಟ್ಟ ಹಿಂದುತ್ವವಾದಿ ಇರಲಿ, ನಾವು ಅವ್ರನ್ನ ಯಾಕೆ ಬೆಂಬಲಿಸ್ಬೋದು ಅಂತಂದರೆ, ಅವರು ಅಲ್ಲಿನ ದೂರದಾರನಿಂದ ಹಿಡ್ಕೊಂಡು ಅಲ್ಲೇನು ಈ 25 ವರ್ಷ 30 ವರ್ಷಗಳಲ್ಲಿ ಕಾಣೆಯಾಗಿದ್ದಾರೆ ಅಥವಾ ಅವ್ರ ಮೇಲೆ ಅತ್ಯಾಚಾರ ಇದೆ, ಕೊಲೆ ಆಗಿದೆ ಅಂತ ಏನು ಆರೋಪಗಳು ಬಂದಿದ್ದಾವೆ, ಅವರ ಪರವಾಗಿ ಒಂದು ಧ್ವನಿಯಾಗಿದ್ದಾರೆ ಅವರು. ಅದು ನಿಜಾನೋ ಸುಳ್ಳೋ, ಹಂಗಾಗಿದೆಯೋ ಇಲ್ವೋ ಅನ್ನೋದು ತನಿಖೆಯ ನಂತರ ಗೊತ್ತಾಗುತ್ತೆ. ಯಾಕಂದರೆ ಇಷ್ಟು ವರ್ಷ ಅಂತೂ ತನಿಖೆ ನಡೀಲಿಲ್ಲ, ಇನ್ನು ತನಿಖೆ ನಡೆದಿದೆ. ಯಾಕಂದರೆ ಅಲ್ಲಿ ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಯಾರು ಸರ್ಕಾರದ ಏನು ತಿಂಗಳಾದಮೇಲೆ ವೇತನ ಬರುತ್ತಲ್ಲ, ಸಂಬಳ, ಅದು ಬರೋಕ್ಕಿಂತ ಮುಂಚೆನೇ, ಒಂದು ದಿವಸ ಮುಂಚೆನೇ ಅದಕ್ಕಿಂತ ಹೆಚ್ಚಿನ ವೇತನ ಅಲ್ಲಿಂದ ಇವ್ರ ಜೊಬಿಗೆ ಬರ್ತಿತ್ತಂತೆ. ಹೀಗೊಂದು ಸುದ್ದಿ ಮೊನ್ನೆ ನಾನು ಕೇಳಿದೆ, ಇದು ಹರಿದಾಡ್ತಾ ಇತ್ತು. ಅಂದರೆ ಅಷ್ಟರ ಮಟ್ಟಿಗೆ ಪ್ರತಿಯೊಬ್ಬ ಕಾನ್ಸ್ಟೇಬಲಿಂದ ಹಿಡಿದು ಒಬ್ಬ ಹೈಯರ್ ಆಫೀಸರ್ವರೆಗೂ ಆ ಥರ ಜೇಬಲ್ಲಿ ಸರ್ಕಾರಿ ಸಂಬಳ ಈ ನಗಣ್ಯ ಅನ್ನೋ ಥರ ಅಷ್ಟು ಬಂದು ಬೀಳ್ತಿರುವಾಗ ಯಾರ ಸ್ವಾಮಿ ಕೆಲಸ ಮಾಡೋಕ್ಕೆ ಹೋಗ್ತಾರೆ? ಯಾವ ಎನ್ಕ್ವೈರಿನ ಯಾಕೆ ಮಾಡೋಕ್ಕೆ ಹೋಗ್ತಾರೆ? ಇದು ಇಲ್ಲಿ ಪ್ರಶ್ನೆ. ಹಾಗಾಗಿ ಏನು 25 ವರ್ಷದಿಂದ ಯಾಕೆ ಅದು ಕೇಸ್ ಮುಟ್ಲಿಲ್ಲ, ಯಾಕೆ ಅವಾಗ ಎನ್ಕ್ವೈರಿ ಮಾಡಲಿಲ್ಲ ಅಂದರೆ ಇದಕ್ಕೆ ಮಾಡಲಿಲ್ಲ, ಅವಾಗ ಆಗಲಿಲ್ಲ ಮಾಡೋಕ್ಕೆ, ಇವಾಗ ಮಾಡೋಕ್ಕೆ ಹೋಗ್ತಿದ್ದಾರೆ. ಇಲ್ಲಿ ಅಲ್ಲೇನು ನಡೆದಿದೆ, ನಿಜವಾಗ್ಲೂ ನಡೆದಿದೆ, ನಾವೊಂದು ಹೇಳ್ತಾ ಇಲ್ಲ, ಅಲ್ಲಿ ನಡೆದಿದೆಯೋ ಬಿಟ್ಟಿದೆಯೋ, ಆದರೆ ಅಲ್ಲಿ ಕೆಲವರು ಕಾಣೆಯಾಗಿದ್ದಾರೆ, ಕೆಲವರು ಅತ್ಯಾಚಾರಕ್ಕೊಳಗಾಗಿದ್ದಾರೆ, ಕೆಲವರು ಕೊಲೆ ಆಗಿದ್ದಾರೆ ಅನ್ನೋದು ನಿಜ. ನೀವು ಮಿಸ್ಸಿಂಗ್ ಕಡತಗಳನ್ನು ತೆಗೆದು ನೋಡಿದರೆ, ಧರ್ಮಸ್ಥಳದ ಬೆಳ್ತಂಗಡಿ ಅಥವಾ ಮಿಸ್ಸಿಂಗ್ ಕಡತಗಳನ್ನು ತೆಗೆದು ನೋಡಿದರೆ ಪೊಲೀಸ್ ಕಡತಗಳನ್ನ ಅದರಲ್ಲಿ ಇದೆ, ಮಿಸ್ಸಿಂಗ್ ಆಗಿದವರು ಇದ್ದಾರೆ, ಕೊಲೆ ಆಗಿದ ಒಂದು ಫೈಲ್ಗಳು ಇದ್ದಾವೆ, ಕೆಲವೊಂದು ಸುಟ್ಟಾಕಿದರೆ ಅದು ಬೇರೆ ವಿಷಯ, ಬಿಟ್ಬಿಡಿ. ಈಗ ಇರೋದನ್ನು ನೋಡಿದರೆ ಅದಾಗಿರೋದು ನಿಜ. ಹಾಗಾದರೆ ಅದನ್ನೆಲ್ಲ ಯಾರು ಮಾಡಿದರು? ಯಾರು ಒಬ್ರು ಮಾಡಿರ್ಬೇಕಲ್ಲ. ಅದು ಯಾರೋ ಬೀದಲ್ಲಿ ದಾಸಯ್ಯ ಮಾಡಿದ್ನೋ ಅಥವಾ ಇನ್ನೊಬ್ಬರು ಮಾಡಿದ್ನೋ, ಒಟ್ಟಿನಲ್ಲಿ ಯಾರೋ ಒಬ್ರು ಮಾಡಿದ್ರಾ? ತಂತಾನೆ ಅಂತೂ ಆಗಲಿಲ್ವೇ? ಅದನ್ನು ಆಕಾಶದಿಂದ ಬಂದು ಯಾವುದೋ ದೆವ್ವಭೂತ ಮಾಡ್ತಾ ಇಲ್ಲ ತಾನೇ? ಹಾಗಾಗಿ ಅದು ಯಾರು ಮಾಡಿದ್ರೋ ಅವ್ರನ್ನ ಈಗ ಪತ್ತೆ ಹಚ್ಚಿ ಬಂಧಿಸೋವಂಥ ಕೆಲಸ SIT ಮಾಡಬೇಕು. ಅವರು ಈಗ ಸದ್ಯಕ್ಕೆ, ಯಾಕಂದರೆ ಈ ಇರೋ ಏನು ಸರ್ಕಾರ ಇದೆಯಲ್ಲ, ಅವರಿಗೂ BJP ನಾಯಕರಿಗೂ ಏನು ವ್ಯತ್ಯಾಸ ಇಲ್ಲ. ನಮ್ಮ DK ಇದಾರಲ್ಲ, ಅವರು BJPಗೂ ಏನು ವ್ಯತ್ಯಾಸ ಇಲ್ಲ. ಪಕ್ಷದ ಚಿಹ್ನೆ ಮಾತ್ರ ವ್ಯತ್ಯಾಸ ಹೊರತು ಇವರು ಅಧಿಕಾರದಲ್ಲಿದೆ, ಅವ್ರ ಅಧಿಕಾರದಲ್ಲಿ ಅಷ್ಟೇ ವ್ಯತ್ಯಾಸ, ಇನ್ನೇನೂ ಇಲ್ಲ. ಯಾಕಂದರೆ ಅವರು ಒಂದೇ ಇದು ಷಡ್ಯಂತ್ರ, ದೂರದರ್ಶನ ಷಡ್ಯಂತ್ರ ಅಂತ ಹೇಳಿದ 24 ಗಂಟೆಯಲ್ಲಿ ಹೈಕಮಾಂಡ್ ಹೋಗಿದ್ರು ಅಥವಾ ಇನ್ಯಾರೋ ಹೋಗಿದ್ರು ಗೊತ್ತಿಲ್ಲ, ಟಕ್ ಅಂತ ಪ್ಲೇಟ್ ಮಚ್ಚಾಕ್ಬಿಟ್ರು. ಇಲ್ಲ ನಾನು ಹಂಗೆ ಹೇಳಲೇ, ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸುಮಾರು ಜನ ಅದೇ ಅಭಿಪ್ರಾಯ ಹೊಂದಿದ್ದಾರೆ ಕಾಂಗ್ರೆಸ್ಸಲ್ಲಿ. ತಮ್ಮ ಜೊತೆಗೆ ಇನ್ನೊಬ್ಬರ ಮುಖಕ್ಕೂ ಮಸಿ ಬಳಿದ್ರು. ಈ ಥರ ಮನಸ್ಥಿತಿ ಇವ್ರದ್ದು. ಇಲ್ಲಿ 90 ದಿವಸ ನೆನ್ನೆ ತಿಮ್ಮರೋಡಿ ಅವರು ಮಾತು ಹೇಳಿದರು, ಯಾವುದೋ ಒಂದು ವಾಹಿನಿಗೆ ಸಂದರ್ಶನ ಕೊಡುವಾಗ, SITಗೆ ಯಾವುದೇ ಒಂದು ಸಕ್ಷಮ ಪ್ರಾಧಿಕಾರಕ್ಕೆ ಈ ಥರ ಪೊಲೀಸ್ ಇದಕ್ಕೆ
ಎನ್ಕ್ವೈರಿ ಸ್ಟಾರ್ಟ್ ಮಾಡಿದಾಗ 90 ದಿವಸಗಳ ಒಂದು ಅವಧಿ ಇರುತ್ತೆ. ಅಂದರೆ ಅವರು ಇದು ಹಾಕೋಕ್ಕೆ ಏನು ಒಂದು ರಿಪೋರ್ಟ್ ಇದು ಮಾಡೋಕ್ಕೆ ಸಲ್ಲಿಸೋಕ್ಕೆ. ಇವರು ಮಧ್ಯಂತರ ವರದಿ ಇನ್ನೂ ಸ್ಟಾರ್ಟ್ ಮಾಡಿ 1 ತಿಂಗಳೂ ಆಗಿಲ್ಲ, ಆದರೆ ಮಧ್ಯಂತರ ವರದಿ ಕೊಡಿ ಅಂತ ಆ ಮಹಂತ್ ಅವ್ರಿಗೆ ಹೇಳಿದರೆ ಅವ್ರು ಏನು ಮಾಡಬೇಕು? ಅಲ್ಲ ರೀ, FSL ರಿಪೋರ್ಟ್ ಬರೋಕ್ಕೆ ಒಂದೊಂದು ಸಲ 50 ದಿವಸ 60 ದಿವಸ ಆಗುತ್ತೆ. ಅಷ್ಟು ಸುಲಭ ಅಲ್ಲ ಅದು. ಏನು ಹೋಗ್ಬಿಟ್ಟು ಕಡಿಗಡೆ ತಿನ್ನಂಗೆ ಅದು ಎನ್ಕ್ವೈರಿ ಅಂತಂದರೆ ಅದೆಲ್ಲ ಹಂಗಲ್ಲ. ಅದಕ್ಕೆ ಒಂದು ಸರ್ಟನ್ ಟೈಮ್ ತೊಗೊಳುತ್ತೆ. ಆಮೇಲೆ ಅಲ್ಲಿ ಸಿಕ್ಕಿರೋದು ಒಂದು ಬುರುಡೇನೋ ಅಥವಾ ಇನ್ನೊಂದು ಮೂಳೆನೋ ಸಿಕ್ಕಿರ್ಬೋದು. ಆಮೇಲೆ ಅಲ್ಲಿ ಇನ್ನೊಂದು ಮಣ್ಣಿನ ಪರೀಕ್ಷೆನೂ ನಡೆಸಿದ್ವಿ ಅಂತ ಗೃಹ ಮಂತ್ರಿಗಳಿದ್ರೆ ಅದೊಂದು ನಾವು ಒಪ್ಕೊಂಡೆ. ಯಾಕೆಂದರೆ ಅಲ್ಲಿ ತಿಮ್ಮರೋಡರು ಹೇಳ್ತಾರ ನೋಡಿ, ಎಷ್ಟು ಅಂತಂದರೆ 5, 3, 4, 5, 6 ಈ ಎಲ್ಲದರಲ್ಲೂ ಮಣ್ಣುಗಳನ್ನು ತೆಗೆದಿದ್ದಾರಂತೆ. 1ರಿಂದ 5ರವರೆಗೂ ಮಣ್ಣನ್ನು ತೆಗೆದಿದ್ದಾರೆ, ಬೇರೆ ಮಣ್ಣು ಹಾಕಿದ್ದಾರೆ. 13ರಲ್ಲಿ ಮಣ್ಣು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ತೆಗೆದಿದ್ದಾರೆ. 16ರಲ್ಲಿ ಮಣ್ಣು ಹಾಕಿದ್ದಾರೆ. ಎಷ್ಟು? 5, 6, 10 ಅಡಿ ಅಷ್ಟು ಮಣ್ಣು ಹಾಕಿದ್ದಾರೆ. 10ರಿಂದ 18 ಅವರು ಬಾಡಿ ಜಾಗದಲ್ಲಿ ಏನು ಭೂತಿದ್ರು ಅಂತ ಅವ್ನು ಹೇಳ್ದ, ಆ ಜಾಗದಲ್ಲಿರೋ ಮಣ್ಣೆಲ್ಲ ಬದಲಾಯಿಸಿದ್ದಾರೆ. ಈ ಥರ ಈಗ ಅಲ್ಲಿ ಕೇಳಿಬರ್ತಾ ಇರೋದು. ಹಾಗಾಗಿನೇ ನಿಜವಾಗ್ಲೂ ಅಲ್ಲಿ ಆ ಥರ ಷಡ್ಯಂತ್ರ ನಡೆದಿದೆಯಾ ಅಂದರೆ ಏನು? 22ನೇ ತಾರೀಕು ನೆನಪಿಟ್ಕೊಳ್ಳಿ, ಜೂನ್ 22ಕ್ಕೆ ಇದು ಶುರುವಾಗಿದ್ದು. ನಾವು ಇದು ಏನು ಬಂದು ಅವರು ಗುರುತು ಮಾಡಿ ಮಾರ್ಕ್ ಮಾಡಿ ಏನು ಮಿಷಿನ್ ಹಿಡ್ಕೊಂಡು ಅಲ್ಲೆಲ್ಲ ನಿಂತ್ಕೊಂಡಲ್ಲ ಪೊಲೀಸರು ಏನೋ ಜಾಗ ಕಾಯೋಕ್ಕೆ, ಅಲ್ಲಿವರೆಗೂ ಅದು 28 ಜುಲೈ 28ಕ್ಕೆ. ಅಂದರೆ ಅಲ್ಲಿಂದ ಅಲ್ಲಿಗೆ ಸುಮಾರು 1 ತಿಂಗಳ ಮೇಲಾಯಿತು. ಆ 1 ತಿಂಗಳ ಕಾಲಾವಕಾಶದಲ್ಲಿ ಎಷ್ಟೆಷ್ಟು ಸಾಕ್ಷಿ ನಾಶ ಮಾಡ್ಬೋದು ಅಷ್ಟೆಲ್ಲ ನಾಶ ಮಾಡೋ ಸಾಧ್ಯತೆಗಳಿದ್ದಾವೆ ಅಂತ ನಾವು ಹೇಳ್ತಾ ಇರೋದು. ನೀವು ಗುರುತು ಮಾಡಿದ ಮೇಲೆ ಮಿಷಿನ್ ಹಿಡ್ಕೊಂಡು ನಿಲ್ಲಿಸ್ಬಿಟ್ರಿ ಯಾರನ್ನ ಪೊಲೀಸ್ನ ರಾಸಾಯನಿಕ ಪಡೆಗಳನ್ನೆಲ್ಲ. ಆದರೆ ಅದಕ್ಕೆ ಮುಂಚೆ 1 ತಿಂಗಳು ಅವಾಗ ಯಾರಿದ್ರ ಅಲ್ಲಿ? ಯಾರೂ ಇರಲಿಲ್ಲ. ಅವಾಗ ಏನು ಬೇಕಾದ್ರೂ ಮಾಡ್ಬೋದಲ್ಲ, ಅವರು ಮಾಡಿರ್ಬೋದಲ್ಲ, ಇಲ್ಲ ಅಂತ ಹೆಂಗೆ ಹೇಳ್ತೀರಾ? ನಾನು ಹೇಳ್ತಾರೆ ಮಾಡಿರಬಹುದು ಅಂತ ಹೇಳ್ತಿರೋದು, ಮಾಡೇ ಇದ್ದಾರೆ ಅಂತಲ್ಲ, ಅಥವಾ ಅಲ್ಲಿ ನಡೆದೇ ಇದೆ ಅಂತಲ್ಲ. ಆದರೆ ಏನೋ ಒಂದು ನಡೆದಿದೆ. ಆ ಯಾರೋ ಒಂದು ಕಾಣದ ಮುಖ ಏನು ಮಾಡಿರ್ಬೋದು, ಅದನ್ನು ಈಗ SIT ಅವ್ರು ಕಂಡುಹಿಡಿಬೇಕಾಗಿರೋದು. ಹಾಗಂತೇಳಿ ಎಲ್ಲ ಧರ್ಮಸ್ಥಳ ಎಲ್ಲ ಅಗೆದು ಬಿಡಬೇಕಾ? ಇಲ್ಲ, ಧರ್ಮಸ್ಥಳದಲ್ಲಿ ಅಗೆಯೋದು ಬೇಕಾಗಿಲ್ಲ. ಆದರೆ ಈ ದೂರದಾರ ಬಿಟ್ಟು ಇನ್ನೊಬ್ಬ ಯಾರೋ ನನ್ನ ಕಣ್ಣು ಮುಂದೆನೇ ಹೂತು ಹಾಕಿದ ಅಂತ ಇನ್ನೊಬ್ಬ ಬಂದ. ನನ್ನ ಕಣ್ಣು ಮುಂದೆನೇ ಕಾರಲ್ಲಿ ಹೂತು ಹಾಕಿದ್ರು. ಅವಾಗ ಯಾವುದೇ ಒಂದು ಪೊಲೀಸ್ ಮ್ಯಾನ್ಯುವಲ್ ಅಂದರೆ ಒಂದು ಸರಿಯಾದ ರೀತಿ ಇಲ್ಲದೆ ಅದನ್ನು ಹೂದ್ರು ನನ್ನ ಕಣ್ಣು ಮುಂದೆನೇ ಅಂತ ಒಬ್ಬ ಬಂದು ಹೇಳ್ದ. ಅದನ್ನು ಅಷ್ಟೊಂದು ಒಂದು ಸಿಲಿಯಾಗಿ ಅಂದರೆ ಅಷ್ಟೊಂದು ಅದನ್ನು ಇಲ್ವೇ ಇಲ್ಲ ಅನ್ನೋ ಥರ ತೊಗೊಳ್ಳೋದೇನಿದೆ? ಅವ್ನು ಹೇಳಿದ್ರಲ್ಲಿ ನಿಜ ಇಲ್ಲ ಅಂತ ಹೆಂಗೆ ಹೇಳ್ತೀರಾ? ಅದು ಅವನೇನು ಮುಖ ಮುಚ್ಕೊಂಡಿಲ್ಲ ಪಾಪ. ಅವನಿಗೆ ಎಷ್ಟರ ಮಟ್ಟಿಗೆ ಥ್ರೆಟ್ ಇರ್ಬೋದು, ಎಷ್ಟರ ಮಟ್ಟಿಗೆ ಭಯ ಇರ್ಬೋದು, ಅವ್ನಿಗೆ ಏನು ಬೇಕಾದ್ರೂ ಆಗ್ಬೋದು. ಯಾಕಂದರೆ ಒಂದು ಸಣ್ಣ ಹಲ್ಲು ಅಥವಾ ಒಂದು ಸಣ್ಣ ಯಾವುದೋ ಒಂದು ಮೂಳೆ ಸಿಕ್ಕಿದ್ರಿಂದ ಎಷ್ಟೆಷ್ಟೋ ದೊಡ್ಡ ಒಂದು ಕ್ರೈಮ್ ಹೊರಗಡೆ ಬಂದಿದ್ದಾವೆ. ಅಂಥದ್ರಲ್ಲಿ ಒಂದು ಇಡೀ ಬಾಡಿ ತೋರಿಸ್ತೀನಿ ಅಂತ ಅವನು ಬಂದಿದ್ದಾನೆ. ಈ ಥರ ಬಂದಾಗ ಇನ್ನೂ ಕೆಲವರು ಮುಂದೆ ಬಂದಿದ್ದಾರೆ. ಅವ್ರನ್ನೆಲ್ಲ ಹೋಲ್ಡಲ್ಲಿ ಇಟ್ಬಿಟ್ಟು ಈಗ ಅದು ವರದಿ ಬಂದರೆ ಅದು ವರದಿ ಸರಿಯಾಗಿದ್ದರೆ ಅಂದರೆ ಹೌದು ಅಲ್ಲೇನೋ ನಡೆದಿದೆ ಅಂತ ಥರ ಇದ್ದರೆ ಮಾತ್ರ ಮುಂದುವರಿಸ್ತಾರಂತೆ, ಇಲ್ಲದ್ರೆ ಅದು ಬಂದ್ ಮಾಡಿ ಮತ್ತೆ ಕಟ್ಟಿ ಇಟ್ಬಿಡ್ತಾರಂತೆ. ಏನು ರೀ ಇದು ತಮಾಷೆ ನಡೀತಾ ಇದೆಯಾ? ಈ ವಾಟ್ಸಪ್ ಯೂನಿವರ್ಸಿಟಿಯಿಂದ ಎಲ್ಲ ಬಂದ್ಬಿಟ್ಟು ಅಲ್ಲಿ ಕುತ್ಕೊಂಡ್ಬಿಡ್ತಾರೆ ಏನು ಸದನದಲ್ಲಿ. ಅದ್ಯಾರೋ ಇವ್ರು ಹೇಳಿದರು ಏನು ಲಾಯರ್ ಜಗದೀಶ್ ಏನೋ ಹೇಳಿದರು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ 1 ಗಂಟೆ ಚರ್ಚೆ ಆಗುತ್ತೆ. ಅಲ್ಲ, ನೀವು ಹೇಳಿದ್ದು ತಾನೇ ರೀ, ಅವ್ರು ಹೇಳಿದ್ದು. ನೀವೇನು ಹೇಳಿದ್ರೆ ಅವ್ರು ಯಾಕೆ ರೆಸ್ಪಾಂಡ್ ಮಾಡ್ತಾರೆ? ನೀವು ಆ ಧರ್ಮಸ್ಥಳದ ಇದಕ್ಕೆ 1000 ಬೈಕ್ ರ್ಯಾಲಿ ತೊಗೊಂಡೋಗಿ ಅಲ್ಲೇನು ನಡೆದಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು ತಾನೇ. ಅವರು ಹಂಗೆ ಹಿಗಮುಖ ಅವರು ತಮ್ಮ ಏನೋ ಒಂದು ಅರಕಬಾಯಿಲಿ ಅವ್ರು ಹೇಳಿದ್ದು. ಯಾವುದೇ ಕ್ರಿಯೆ ಇಲ್ಲದೆ ಪ್ರತಿಕ್ರಿಯೆ ಆಗಲ್ಲ, ಕ್ರಿಯೆ ಇಲ್ಲದೆ ಪ್ರತಿಕ್ರಿಯೆ ನಡೆಯಲ್ಲ. ಅದು ಅರ್ಥ ಮಾಡ್ಕೋಬೇಕು. ಈಗ ಇಲ್ಲಿ ಈ ಪ್ರಕರಣದಲ್ಲಿ ತಿಮ್ಮರೋಡಿಯವ್ರನ್ನ ಸಿಕ್ಸಾಕೋಕ್ಕೆ ಯಾವುದೋ ಕಾಣದ ಕೈ ಪ್ರಯತ್ನ ಪಟ್ಟಿದೆ. ಆ ಕಾಣದ ಕೈ ತಿಮ್ಮರೋಡಿಯವ್ರನ್ನಷ್ಟೇ ಅಲ್ಲ, SITನ ಬಂದ್ ಮಾಡೋಕ್ಕೆ. ಯಾಕಂದರೆ ತಿಮ್ಮರೋಡಿಯಲ್ಲಿ ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ SIT ಪರ ಮತ್ತು ದೂರದಾರನ ಪರ. ಆ SITನ ಸ್ಟಾಪ್ ಮಾಡಿಸಿ ಆ ಫುಲ್ ತನಿಖೆನ ಸ್ಟಾಪ್ ಮಾಡ್ಸೋಕ್ಕೆ ತಿಮ್ಮರೋಡಿಯವ್ರೊಬ್ಬರು ಒಳಗಡೆ ಹೋಗ್ಬಿಟ್ರೆ ಬೇರೆಯವ್ರ ಬಲ ಕುಗ್ಗುತ್ತೆ. ಇದು ಯೋಚನೆ, ಇದು ಷಡ್ಯಂತ್ರ. ಮುಖ್ಯವಾಗಿ ಇಲ್ಲಿ ಹರೀಶ್ ಪೂಂಜಾ ಅವ್ರನ್ನ ಬಂಧನ ಬೇಕಾಗಿಲ್ಲ, ತಿಮ್ಮರೋಡಿಯವ್ರ ಬಂಧನ ಬೇಕಾಗಿಲ್ಲ. ಅದೆಲ್ಲ ರಾಜಕೀಯ, ಅಂದರೆ ಒಂದು ರಾಜಕೀಯ ಹೇಳಿಕೆ. ಆ 14ರಿಂದ 18ರ ಸಮಯದಲ್ಲಿ ಏನು ಕಾರ್ಯಕರ್ತರು ಕೊಲೆ ಆದ್ರೆ ಹಿಂದೂ ಕಾರ್ಯಕರ್ತರು, ಅದಕ್ಕೋಸ್ಕರ ಸಿದ್ದರಾಮಯ್ಯ ಹೊಣೆ ಅಂತ ಹೇಳಿರೋದು ಮತ್ತು 24 ಕೊಲೆ ಅವ್ರು ಮಾಡ್ದಂಗೆ ಅಂತ ಹೇಳಿರೋದು. ಯಾರು ನೇರವಾಗಿ ಸಿದ್ದರಾಮಯ್ಯ ಕೊಲೆ ಮಾಡಿ ಅಂತ ಹೇಳಿಲ್ಲ. ಅದು ಅಂತ ಮೂರ್ಖರು ಇಲ್ಲ. ನಾನು ಹೇಳ್ತಾ ಇದ್ದೆ ರಾಜಕೀಯ ಪಕ್ಕಕ್ಕಿಡಿ. ಇಲ್ಲಿ ಮೇನ್ ಅದನ್ನು ಬಳಸ್ಕೊಂಡು ಈಗ ತಿಮ್ಮರೋಡರನ್ನ ಯಾರು ಒಳಗಡೆ ಹಾಕಕ್ಕೆ ಹೊರಟಿದ್ರು, ಯಾರು ಅದನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ್ರು, ಅದನ್ನು ಹುಡ್ಕೋಕ್ಕೆ ನೀವು ಟ್ರೈ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಈ ಒಂದು ಏನು ಈ ರಹಸ್ಯ ಇದೆ
ಬುರುಡೆ ರಹಸ್ಯ ಇರ್ಬೋದು ಅಥವಾ ಪ್ರತಿಯೊಂದು ರಹಸ್ಯ ಇರ್ಬೋದು, ಅದೆಲ್ಲ ಹೊರಗಡೆ ಬರುತ್ತೆ. ಇದನ್ನು ಮಾಡಿ ಗೃಹ ಮಂತ್ರಿಗಳೇ, ಮುಖ್ಯಮಂತ್ರಿಗಳೇ, ಇದ್ರ ಬಗ್ಗೆ ಯೋಚನೆ ಮಾಡಿ. ಆವಾಗ ನಿಮಗೆ ಸತ್ಯ ತಾನಾಗೆ ತಿಳಿಯುತ್ತೆ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.